ಚರ್ಚಿತವಾದಂತಹ ಸುದ್ದಿ ಅಂತ ಹೇಳಿದ್ರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ವಿಚಾರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಗೊತ್ತಿರುವಂತ ಹಾಗೆ ಗೊತ್ತಿರದೇ ಇರುವಂತ ಒಂದಿಷ್ಟು ದಾಖಲೆಗಳನ್ನು ಕೂಡ ನೀವು ನೋಡಬಹುದು. ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಇದು. ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಇನ್ನು ಇದೇ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಕೂಡ ಬಂದಿದೆ. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಹೆಸರು ಬಂದಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ನಾವು ನಿಮಗೆ ನೀಡ್ತಾ ಇದ್ವಿ. ಈಗಲೇ ಹೇಳಿದ್ವಿ, ಕೆಲವೊಂದು ವಿಚಾರ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳು ಇದೆ. ಅವೆಲ್ಲವೂ ಕೂಡ ದಾಖಲೆ ಸಮೇತ ರಿಪಬ್ಲಿಕ್ ಕನ್ನಡ ಬಹಿರಂಗ ಮಾಡ್ತಾ ಇದೆ. ಇಂದು ಸಂಜೆ 6:56ಕ್ಕೆ ಪ್ರಸಾರ ಆಗ್ತಾ ಇದೆ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012ರಂದು ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ. ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012ರಲ್ಲಿ ಅಮೆರಿಕ ಪ್ರಯಾಣ. ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21ರಂದು ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012ರಂದು ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯಾ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಅಂದೇ ಹಣ ಪಾವತಿಸಿದ್ದಾರೆ. ಚಿಪಾಲ್ಟ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ. ಆಗಸ್ಟ್ 21, 2012ರಂದು ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. ಎಫ್ಆರ್ಆರ್ಒ ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚರ್ಚಿತವಾದಂತಹ ಸುದ್ದಿ ಅಂತ ಹೇಳಿದ್ರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ವಿಚಾರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಗೊತ್ತಿರುವಂತ ಹಾಗೆ ಗೊತ್ತಿರದೇ ಇರುವಂತ ಒಂದಿಷ್ಟು ದಾಖಲೆಗಳನ್ನು ಕೂಡ ನೀವು ನೋಡಬಹುದು. ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಇದು. ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಇನ್ನು ಇದೇ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಕೂಡ ಬಂದಿದೆ. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಹೆಸರು ಬಂದಿದ್ ಯಾಕೆ? ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಕೂಡ ನಾವು ನಿಮಗೆ ನೀಡ್ತಾ ಇದ್ವಿ. ಈಗಲೇ ಹೇಳಿದ್ವಿ, ಕೆಲವೊಂದು ವಿಚಾರ ಗೊತ್ತಿರಬಹುದು, ಕೆಲವರಿಗೆ ಗೊತ್ತಿಲ್ಲದೆ ಇರುವಂತ ವಿಚಾರಗಳು ಇದೆ. ಅವೆಲ್ಲವೂ ಕೂಡ ದಾಖಲೆ ಸಮೇತ ರಿಪಬ್ಲಿಕ್ ಕನ್ನಡ ಬಹಿರಂಗ ಮಾಡ್ತಾ ಇದೆ. ಇಂದು ಸಂಜೆ 6:56ಕ್ಕೆ ಪ್ರಸಾರ ಆಗ್ತಾ ಇದೆ. ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು?
ಜೈನ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿಬರುತ್ತವೆ. ತನಿಖೆ ಸಿಬಿಐ ಸುಪರ್ದಿಗೆ ಹೋಗುತ್ತೆ. ಘಟನೆ ನಡೆದ ದಿನ ಅಂದ್ರೆ ಅಕ್ಟೋಬರ್ 9, 2012ರಂದು ನಿಶ್ಚಲ್ ಜೈನ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ದೊಡ್ಡದಾಗಿ ಕಾಡುತ್ತೆ. ಇದಕ್ಕೆ ಪೂರಕವಾಗಿ ತನಿಖಾ ಸಂಸ್ಥೆಗಳು ಹಲವಾರು ರೀತಿಯಲ್ಲಿ ತನಿಖೆ ನಡೆಸುತ್ತವೆ. ಆ ತನಿಖೆ ಮತ್ತು ತನಿಖೆ ಸಂದರ್ಭದಲ್ಲಿ ಕಲೆ ಹಾಕಿದ ದಾಖಲೆಗಳ ವಿವರಗಳು ಇಲ್ಲಿದೆ ನೋಡಿ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ 1. ಆಗಸ್ಟ್ 21, 2012ರಲ್ಲಿ ಅಮೆರಿಕ ಪ್ರಯಾಣ. ಬೆಂಗಳೂರು ಅಬುದಾಬಿ ಮೂಲಕ ನ್ಯೂಯಾರ್ಕ್ಗೆ. ಇಲ್ಲಿದೆ ನೋಡಿ ದಾಖಲೆ. ಇದು ಏರ್ ಟಿಕೆಟ್ ಹಿಸ್ಟರಿ. ಮಂಗಳವಾರ ಆಗಸ್ಟ್ 21ರಂದು ನ್ಯೂಯಾರ್ಕ್ ಪಯಣ ಬೆಳೆಸುತ್ತಾರೆ. ನಿಶ್ಚಲ್ ನ್ಯೂಯಾರ್ಕ್ ಟ್ರಾವೆಲ್ ಹಿಸ್ಟರಿ ದಾಖಲೆ ನಂಬರ್ 2. ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಅಕ್ಟೋಬರ್ 9, 2012ರಂದು ನ್ಯೂಯಾರ್ಕ್ನಲ್ಲಿ ನಿಶ್ಚಲ್ ಹಣದ ವಹಿವಾಟು ನಡೆಸಿದ್ದಾರೆ. ಸೌಜನ್ಯ ಕೊಲೆಯಾದ ದಿನವೇ ನ್ಯೂಯಾರ್ಕ್ನಲ್ಲಿ ಹಣದ ವಹಿವಾಟು ನಡೆದಿದೆ. ಒಂದೇ ದಿನ 5 ಕಡೆ ಹಣದ ವಹಿವಾಟು ನಡೆದಿದೆ. ನ್ಯೂಯಾರ್ಕ್ನ ಬ್ರೂಕ್ಲಿಯಾ ಪಾಲಿಟೆಕ್ನಲ್ಲಿ ಅದೇ ದಿನ 2 ಬಾರಿ ಹಣ ಡೆಬಿಟ್ ಆಗಿದೆ. ನ್ಯೂಯಾರ್ಕ್ನ ಮಾರ್ಟಿನ್ ವಿಲಿಯಮ್ಸ್ ಜರ್ಸಿಯಲ್ಲಿ ಹಣ ಕಟ್ ಆಗಿದೆ. ವೆಸ್ಟಾದ ಎಜಿ ಮತ್ತು ಟಿಯಲ್ಲೂ ಅಂದೇ ಹಣ ಪಾವತಿಸಿದ್ದಾರೆ. ಚಿಪಾಲ್ಟ್ ರೆಸ್ಟೋರೆಂಟ್ನಲ್ಲೂ ಬಿಲ್ ಪೇ ಮಾಡಲಾಗಿದೆ. ಪಾಸ್ಪೋರ್ಟ್ನಲ್ಲೂ ವಲಸೆ ಅಧಿಕಾರಿಗಳ ಸ್ಟಾಂಪ್. ಈ ಪಾಸ್ಪೋರ್ಟ್ ನೋಡಿ. ಆಗಸ್ಟ್ 21, 2012ರಂದು ನಿಶ್ಚಲ್ ಅಮೆರಿಕ ಟ್ರಾವೆಲ್ ವಿಚಾರದಲ್ಲಿ ಬೆಂಗಳೂರು ಇಮಿಗ್ರೇಷನ್ ಅಧಿಕಾರಿಗಳ ಸ್ಟಾಂಪ್ ಕೂಡ ಕಾಣಿಸುತ್ತಿದೆ. ಎಫ್ಆರ್ಆರ್ಒ ಕಚೇರಿಯ ದಾಖಲೆಗಳು. ಫಾರಿನರ್ಸ್ ರೀಜನಲ್ ರಿಜಿಸ್ಟ್ರೇಷನ್ ಕಚೇರಿಯ ದಾಖಲೆಗಳನ್ನು ತನಿಖಾಧಿಕಾರಿಗಳು ಕಲೆ ಹಾಕಿದ್ದಾರೆ. ಅದರಲ್ಲೂ ನಿಶ್ಚಲ್ ಅಮೆರಿಕ ಟ್ರಾವೆಲ್ ದಾಖಲೆಗಳು ಕಾಣಿಸುತ್ತವೆ. ತನಿಖಾ ತಂಡಗಳು ಕಲೆ ಹಾಕಿದ ಮಾಹಿತಿ ಮತ್ತು ದಾಖಲೆಗಳನ್ನು ಅವಲೋಕಿಸಿದರೆ ಸೌಜನ್ಯ ಹತ್ಯೆ ನಡೆದಂತಹ ದಿನ ನಿಶ್ಚಲ್ ಜೈನ್ ನ್ಯೂಯಾರ್ಕ್ನಲ್ಲಿದ್ದು ಡಿಸೆಂಬರ್ನಲ್ಲಿ ಭಾರತಕ್ಕೆ ವಾಪಸ್ಸಾಗಿದ್ದಾರೆ ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚರ್ಚಿತವಾದಂತಹ ಸುದ್ದಿ ಅಂತ ಹೇಳಿದ್ರೆ ಸೌಜನ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೇ ವಿಚಾರ ನಿಮ್ಮ ರಿಪಬ್ಲಿಕ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ. ಗೊತ್ತಿರುವಂತ ಹಾಗೆ ಗೊತ್ತಿರದೇ ಇರುವಂತಹ ಒಂದಿಷ್ಟು ದಾಖಲೆಗಳನ್ನು ಕೂಡ ನೀವು ನೋಡಬಹುದು. ರಿಪಬ್ಲಿಕ್ ಕನ್ನಡದಲ್ಲಿ ಕೇಸ್ನ ಇಂಚಿಂಚು ಮಾಹಿತಿ ಇದು. ಗೊತ್ತಿರುವ ಹಾಗೆ ಗೊತ್ತಿರದ ದಾಖಲೆಗಳು ಕೂಡ ಬಹಿರಂಗ. ಸಂಜೆ 6:56ಕ್ಕೆ ಸೌಜನ್ಯ ಸತ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾ ಇದೆ. ಇನ್ನು ಇದೇ ಸೌಜನ್ಯ ಕೇಸ್ನಲ್ಲಿ ನಿಶ್ಚಲ್ ಜೈನ್ ಹೆಸರು ಕೂಡ ಬಂದಿದೆ. ಅಕ್ಟೋಬರ್ 9, 2012ರಂದು ನಿಶ್ಚಲ್ ಎಲ್ಲಿದ್ರು? ಸೌಜನ್ಯ ಕೇಸ್